ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು PGCETದು ಸೆಕೆಂಡ್ ರೌಂಡ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರು. ತಡ ಆಗುತ್ತಾ ಅಥವಾ ಇನ್ನೂ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದೇ ಲೇಟ್ ಆಗುತ್ತಾ ಅಂತ ಕೇಳ್ತಿದ್ರು. ಇದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲಿಗೆ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸ್ಟೂಡೆಂಟ್ಸ್ ನೀವೆಲ್ಲ ಈಗಾಗಲೇ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರಾದರೆ ಚಾಯ್ಸ್ ಎಂಟ್ರಿ ಇನ್ನೂ ಕಂಪ್ಲೀಟ್ ಮಾಡಿಲ್ವೋ ಆದಷ್ಟು ಬೇಗ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಏನಾದರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಚಾಯ್ಸ್ ಎಂಟ್ರಿ ಮಾಡಿದಾಗ ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೋ ಆ್ಯಂಡ್ ಹಾಗೇನು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಇಂಥ ಸ್ಟೂಡೆಂಟ್ಸ್ ಎಲ್ಲ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆದರೆ ಇರ್ತಾರೆ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಆ್ಯಂಡ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಇಂಥ ಸ್ಟೂಡೆಂಟ್ಸ್ ನೀವು ಸಹ ಎಲಿಜಿಬಲ್ ಇರ್ತೀರಾ ಸೆಕೆಂಡ್ ರೌಂಡ್ಗೆ. ಸೆಕೆಂಡ್ ರೌಂಡಲ್ಲಿ ನೀವು ಸಹ ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು ಆಗಿರೋದಾ. ನೋಡಿ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸು ಏನೆಲ್ಲ ಚೇಂಜಸ್ಸನ್ನು ಮಾಡ್ಬೋದು ಆ್ಯಂಡ್ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸು ಏನೆಲ್ಲ ಚೇಂಜಸ್ಸನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟು, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟು ಫಸ್ಟ್ ರೌಂಡಲ್ಲಿ ಒಂದು 40 ಕಾಲೇಜಸನ್ನು ಆ್ಯಡ್ ಮಾಡಿದ್ನು ಅಂತ ಅಂದ್ಕೊಳ್ಳಿ. ಅವರ ಒಂದು ಆಪ್ಷನ್ ಎಂಟ್ರಿಗೆ 40 ಕಾಲೇಜಸನ್ನು ಆ್ಯಡ್ ಮಾಡಿದಾಗ ಆ ಒಂದು ಸ್ಟೂಡೆಂಟ್ಗೆ ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜ್ ಆದರೆ ಅಲರ್ಟ್ ಆಗಿರುತ್ತೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಆದರೆ ಅಲರ್ಟ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟ್ ಏನು ಅಂದ್ಕೊಂಡಿರ್ತಾರೆ, ನನಗೆ ಅಲರ್ಟ್ ಆಗಿರುವಂಥ ಸೀಟು ಸ್ಯಾಟಿಸ್ಫೈ ಇದೆ, ಮೇಲೆ ಇರುವಂಥ ಯಾವುದಾದ್ರೂ ಒಳ್ಳೆ ಕಾಲೇಜಸ್ ಇನ್ನೂ ನಾನು ಬೆಟರ್ ಕಾಲೇಜಸನ್ನು ಆ್ಯಡ್ ಮಾಡಿದ್ದೀನಿ, ಅದರಲ್ಲಿ ಯಾವುದಾದ್ರೂ ಒಳ್ಳೆ ಕಾಲೇಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಸ್ಟೂಡೆಂಟು ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತಾರೆ. ಓಕೆನಾ, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಸೀಟ್ ಆದರೆ ಹೋಲ್ಡಲ್ಲಿ ಇರುತ್ತೆ. ಮೇಲೆ ಇರುವಂತಹ 1 to 9 ಕಾಲೇಜಸ್ ಅಷ್ಟೇ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಆಗುತ್ತೆ. ಕೆಳಗಡೆ ಇರುವಂತಹ 11 to 30, 39, 40 ಕಾಲೇಜಸ್ ಏನಿರ್ತವೆ, ಕೆಳಗಡೆ ಇರುವಂತಹ ಎಲ್ಲ ಕಾಲೇಜಸ್ಸು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತವೆ. ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಅವ್ರಿಗೆ ಯಾವ ಒಂದು ಕಾಲೇಜನ್ನು ಸಹ ಶೋ ಆಗೋದಿಲ್ಲ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಗೆ ಮೇಲೆ ಇರುವಂತಹ 1 to 9 ಕಾಲೇಜಸ್ ಅಷ್ಟೇ ಶೋ ಆಗುತ್ತೆ. ಆ ಮೇಲೆ ಇರುವಂತಹ 1 to 9 ಕಾಲೇಜಸನ್ನು ನೀವು ಪ್ರಿಯಾರಿಟಿ ನಂಬರ್ಸ್ ಬೇಕಿದ್ರೆ ಏನಾದರೂ ಒಂದು ಚೇಂಜಸನ್ನು ಮಾಡ್ಕೋಬೋದು. 1 ಇರುವಂಥ ಕಾಲೇಜಿಗೆ 2 ಅಂತ, 2 ಇರುವಂಥ ಕಾಲೇಜಿಗೆ 3 ಅಂತ, ಈ ರೀತಿಯಾಗಿ ಪ್ರಿಯಾರಿಟಿ ನಂಬರ್ಸನ್ನು ಸಹ ಕೊಟ್ಕೋಬೋದು ಆಗಿರುತ್ತೆ. ಓಕೆನಾ, ಆ್ಯಂಡ್ ಮೇಲೆ ಇರುವಂತಹ 1 to 9 ಕಾಲೇಜಸಲ್ಲಿ ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡ್ಕೋಬೇಕು ಅಂತಂದರೆ ಡಿಲೀಟನ್ನು ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆದರೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕಾಗುತ್ತೆ. ಓಕೆನಾ, ಆ್ಯಂಡ್ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟು ಏನೆಲ್ಲ ಚೇಂಜಸನ್ನು ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೂಡೆಂಟು 40 ಕಾಲೇಜಸನ್ನು ಆ್ಯಡ್ ಮಾಡಿದ್ದ ಅಂತ ಅಂದ್ಕೊಳ್ಳಿ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಆ ಒಂದು ಸ್ಟೂಡೆಂಟ್ಗೆ ಪ್ರಿಯಾರಿಟಿ ನಂಬರ್ 15 ಕೊಟ್ಟಿರುವಂಥ ಕಾಲೇಜ್ ಆದರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟ್ ಮೈಂಡಲ್ಲಿ ಏನಿರುತ್ತೆ, ಈಗ ಅಲರ್ಟ್ ಆಗಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ, ಈಗ ಬೈ ಮಿಸ್ಟೇಕಾಗಿ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ, ಇಲ್ಲ ಅಂತ ಅಂದರೆ ನನಗೆ ಈಗ ಅಲರ್ಟ್ ಆಗಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ, ನನಗೆ ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, ಚಾಯ್ಸ್ 3ನ ಕೊಟ್ಟು ಸಿಕ್ಕಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೋತಾನೆ. ಸಿಕ್ಕಿರುವಂಥ ಕಾಲೇಜು ಡಿಲೀಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೆಕೆಂಡ್ ರೌಂಡ್ಗೆ ನೀವು ಎಂಟರ್ ಆದಾಗ ಪ್ರಿಯಾರಿಟಿ ನಂಬರ್ 15 ಏನಿರುತ್ತೆ ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿರುತ್ತೆ. ಉಳಿದಿರುವಂತಹ 1 to 39 ಕಾಲೇಜಸ್ ನಿಮ್ಗೆ ಅದೇ ಸೇಮ್ ಕಾಲೇಜಸ್ ಅಷ್ಟೇ ಇರ್ತವೆ. ನೀವು ಅದನ್ನು ಏನೆಲ್ಲ ಚೇಂಜಸ್ ಮಾಡಬೇಕು ಚೇಂಜಸನ್ನು ಮಾಡ್ಕೋಬೋದು. ಅಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜಸ್ ಮಾಡಬೇಕಾ, ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು, ಅಥವಾ ನೀವು ಕಾಲೇಜನ್ನು ಡಿಲೀಟ್ ಮಾಡ್ಕೋಬೇಕಾ, ಡಿಲೀಟ್ ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡಲ್ಲಿ ಯಾರೂ ಒಂದು ಕಾಲೇಜಸ್ಸನ್ನು ಆದರೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ಒಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರೋದಿಲ್ವೋ, ನೀವು ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸನ್ನು ಇಟ್ಟಿರ್ತೀರ ಅಷ್ಟು ಕಾಲೇಜಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇರ್ತವೆ. ಅಲ್ಲಿ ನೀವು ಯಾವುದೇ ಥರದ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೇಕು ಅಥವಾ ಡಿಲೀಟ್ ಮಾಡ್ಕೋಬೇಕು ಅಂತ ಅಂದರೆ ಡಿಲೀಟನ್ನು ಮಾಡಿಕೊಂಡು ಮಾಡಿಫಿಕೇಶನ್ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಿಗೆ ಆದರೆ ವೆಯ್ಟ್ ಮಾಡ್ತಿದ್ದಾರೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು. ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಈ ತಿಂಗಳು 21ನೇ ತಾರೀಕು ಮೇಲೆ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಈ ತಿಂಗಳು 21ನೇ ತಾರೀಕುವರೆಗೂ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಒಂದು ಸೀಟ್ಸನ್ನು ಅಲಾಟ್ಮೆಂಟಲ್ಲಿ ಪಡ್ಕೊಂಡಿರ್ತಾರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಆ ಒಂದು ಸ್ಟೂಡೆಂಟ್ಸು ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಿ ಅಲ್ಲಿ ವೆರಿಫಿಕೇಶನ್ ಆದರೆ ಮಾಡಿಸ್ಕೋಬೇಕು ಆಗಿರುತ್ತೆ. ಫಸ್ಟ್ ರೌಂಡು ಈ ತಿಂಗಳು 21ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡನ್ನು ಆದರೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ರೌಂಡ್ದು ಕಂಪ್ಲೀಟ್ ಸ್ಕೆಡ್ಯೂಲನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ತಾರೆ. ಆಪ್ಷನ್ ಎಂಟ್ರಿಗೆ ಟೈಮ್ ಅಂತ ಅಂದರೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಪ್ರಿಯಾರಿಟಿ ನಂಬರ್ಸನ್ನು ಆಗಿರ್ಬೋದು ಅಥವಾ ಡಿಲೀಟ್ ಮಾಡಬೇಕು ಅಂತಂದರೆ ಡಿಲೀಟನ್ನು ಮಾಡ್ಕೋಬೋದು. ಬಟ್ ಕಾಲೇಜಸ್ಸನ್ನು ಆದರೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಈ ತಿಂಗಳು 21ನೇ ತಾರೀಕು ಮೇಲೆ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ತುಂಬ ಏನು ತಡ ಆಗೋದಿಲ್ಲ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಮತ್ತು ಒಂದು 15 to 20 ಡೇಸ್ ಆದರೆ ಬೇಕಾಗುತ್ತೆ. ಓಕೆನಾ, ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.